ಸರ್ ಮರ್ಲಿಂಗನ್ ದೊಡ್ಡಿ ಏತ ನೀರಾವರಿ ಅಂತ 94-95ರಲ್ಲಿ ಎಸ್ ಎಂ ಕೃಷ್ಣರು ಟೂರ್ ಬರ್ತಾರೆ. ಆ ಕಡೆ ಒಂದು 5-6 ಊರಿನವರು ಅಲ್ಲೊಂದು ಏತ ನೀರಾವರಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸುಮಾರು 20 ಲಕ್ಷ ರೂಪಾಯಿನ ಅಲ್ಲಿಗೆ ಪ್ರಾಜೆಕ್ಟ್ಗೆ ಕೊಟ್ಟು ಎಲ್ಲ ರೆಡಿ ಮಾಡ್ತಾರೆ. ಟ್ರಾನ್ಸ್ಫಾರ್ಮರು, 2 ಪಂಪು, 6.5 ಕಿಲೋಮೀಟ್ರ್ ಪೈಪ್ ಲೈನು ಎಲ್ಲ ರೆಡಿ ಆಗುತ್ತೆ. ಅದೊಂದು ಒಳ್ಳೆ ಸದಾವಕಾಶ, ಕೃಷಿಗೆ ಒಳ್ಳೆ ಉತ್ತಮ ಇದಾಗುತ್ತೆ ಅಂತ ಎಲ್ಲ ಮಾಡಿರ್ತಾರೆ. ಆದರೂ ಈ ನೀರಾವರಿ ಇಲಾಖೆಯರು ಯಾವುದೇ ಥರದ ಕಾರ್ಯಗತ ಮಾಡಿಲ್ಲ. ಇದುವರೆಗೂ ನೀರೇನು ಕೊಟ್ಟಿರೋದಿಲ್ಲ. ಈಗ KCPಯಿಂದ ಮಂಡ್ಯ ಸಿರಾ ರೋಡು ಓಪನ್ ಆಗುತ್ತೆ. ಅದರಲ್ಲಿ ರೋಡ್ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಏಕಾಏಕಿ ಅದು ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವಾಗ 20 ಲಕ್ಷ ಅಂತ ಹೇಳ್ತಾರೆ, ಇವಾಗ 2 ಕೋಟಿ ಆಗುತ್ತೆ. ಮತ್ತು 600 ಎಕರೆ ಕೃಷಿ ಭೂಮಿ ಆಗೋದು ನೀರಾವರಿ. ಇದೆಲ್ಲನೂ ಲೆಕ್ಕ ಕೊಡ್ದೇನೆ ನೀರಾವರಿ ಇಲಾಖೆಯರು ಯಾರು ಹೇಳೋರು ಏನು ಗೊತ್ತಿಲ್ಲ, ರಿಕ್ವಿಷನ್ ಕೊಟ್ಟವ್ರೆ, ಆರ್ಡ್ರು ಏನು ಗೊತ್ತಿಲ್ಲ, ಏಕಾಏಕಿ ಎಲ್ಲ ಹೊಡೆದಾಕಿದ್ದಾರೆ. ಅದ್ರ ಬಗ್ಗೆ ನಮ್ಮ ಎಲ್ಲ ಸಂಘಟನೆಯರು, ಅಲ್ಲಿ ರೈತ ಪರ ಇವರು ಮತ್ತು ನಮ್ಮ ಪ್ರಸನ್ನವರು ಇನ್ನೂ ಹಲವಾರು ಜನ ಬಂದು ಅದ್ರ ಬಗ್ಗೆ AEERನ ಕೇಳಿದ್ವಿ. ಸಿಇನೂ ಮೀಟ್ ಮಾಡಿದ್ದೀವಿ. ಇಲ್ಲ ತಪ್ಪು ನಡೆದಿದೆ, ಅದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದಲ್ವೇ? ಈಗ ಪ್ರಾಜೆಕ್ಟು 31 ವರ್ಷ ಆಯಿತು. 31 ವರ್ಷದಿಂದ 20 ಲಕ್ಷಕ್ಕೆ ಒಂದು ಏನು ಅರ್ನಿಂಗೇ ಇಲ್ಲ. ಸುಮ್ಗೆ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯಿತು. ಪುನಃ ಹೊಡೆದಾಕಿದ್ರು. ಕೊನೆ ಪಕ್ಷ ಒಂದು 600 ಎಕರೆಗೆ 1 ಲಕ್ಷಾಂತರ ಟನ್ನು ಕಬ್ಬು ಬರೋದು, ಇಲ್ಲ ಭತ್ತ ಬರೋದು, ಇಲ್ಲ ರಾಗಿ ಬರೋದು, ಏನಾರು ಒಂದಾಗೋದು. ಲಕ್ಷಾಂತರ ಜನ ಊಟ ಮಾಡೋರು. ಇವಾಗ ಆ ಊಟ ಎಲ್ಲ ಬರೀ ವೇಸ್ಟು. ಇವರು ರೋಡನ್ನು ಅಗಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೊಡೆದಾಕಿದ್ದಾರೆ. ಅದಕ್ಕೆ ಯಾರು ಹೊಡೆದಾಕಿದ್ರು, ಯಾರು ಕಾರಣಕರ್ತರು, ಯಾರು ಜವಾಬ್ದಾರಿ ಯಾವುದನ್ನೂ ಹೇಳ್ತಾ ಇಲ್ಲ. ಈಗ ಹೊಡೆದಾಕಿರೋದ್ರಿಂದ ಜಮೀನಿಗೆ ನೀರೇ ಹೋಗಲ್ಲ. 600 ಎಕರೆ ಈಗ ಹೋಗೋದೇ ಇಲ್ಲ ನೀರು. ಮತ್ತೆ ಪೈಪ್ಲೈನ್ ಮಾಡಬೇಕು ಪುನಃ. ಇವರು ಹೆಂಗೆ ಅಂತಂದರೆ ಹಳೆ ಬಟ್ಟೆಗೆ ನೂಲು ವೇಸ್ಟ್ ಅನ್ನುವಂಗೆ ಬರೀ ಈ ಕೆಲಸ ಮಾಡ್ಕೊಂಡೇ ಕೂತವ್ರೆ. ಈಗ ನಮ್ದು ಆಗ್ರಹ ಏನು ಅಂದರೆ ಏನಿತ್ತು ಪ್ರಾಜೆಕ್ಟು ಅದನ್ನು ಅದೇ ರೀತಿನ ನಿರ್ಮಾಣ ಮಾಡಿಕೊಡಿ. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ದಯಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ. ರೈತರು ಬದುಕು ನಂಬಿರೋದೇ ನೀರು, ಜಮೀನು. ಈಗಲಾದರೂ ನೀರು ಹರಿಸಿ ಅಂತ ನಾವು ಕೇಳ್ಕೊಳಕ್ಕೆ ಬಂದಿದ್ದೀವಿ. ನಮ್ಮ ಹೆಸರು ಅಣ್ಣಯ್ಯ, ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷರು. ಸರ್, ನಮ್ಮದು 7 ಕಿಲೋಮೀಟ್ರು 4 AC ನಾಲೆ ಇದೆ. ಅಲ್ಲಿಂದ ನಮಗೆ ನೀರು ತಲುಪ್ತಿರ್ಲಿಲ್ಲ. ಅದ್ರ ದೇಶದಿಂದ 7 ಕಿಲೋಮೀಟ್ರ್ ನೀರು ಆಗೋದಿಲ್ಲ ಅಂದ್ಬಿಟ್ಟು ಚಿಕ್ಕಬಾಣಹೊಡಿ, ಹೊನ್ನಾಯಕನಹಳ್ಳಿ, ಮರ್ಲಿಂಗನದೊಡ್ಡಿಯವರೆಲ್ಲ ಹೋಗಿ ನಾವು ತಾವು ಸಣ್ಣ ನೀರಾವರಿ ಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣರವರು. ಅವ್ರ ತಕ ಹೋಗಿ ಕೋರ್ಕಂದಾಗ ಅಂಬರೀಷು ಮಿನಿಸ್ಟರ್ ಆಗಿದ್ರು. ಅವರು ಇವರಿಬ್ಬರು ಸೇರಿ ಇಲ್ಲೊಂದು ಮಾಡಿಕೊಡಮ್ಮ ಅಂದ್ಬಿಟ್ಟು ಬಂದು ಎಲ್ಲ ನಮ್ಮ ಪ್ಲಾಟ್ ಎಲ್ಲ ನೋಡಿ ಇಲ್ಲೊಂದು ನೀರಾವರಿ ಏತಾವರಿ ಮಾಡಿಕೊಟ್ರೆ ಇದು 20 ಲಕ್ಷಕ್ಕೆ ಆಗಿತ್ತು. ಆಗಿದ್ದಪ್ಲೆ ಇಲ್ಲಿ ಬಂದು ಪೈಪ್ ಹಾಕಿದ್ರು, ಎಲ್ಲ ಆಯಿತು. ಮಿನಿಸ್ಟ್ರ್ ಇದ್ದಂಗೆ ನೀರು ಹೋಗಿತ್ತು. ಹೋಗಿದ ಮೇಲೆ 3 ದಿನವೇ ನಾವು ಹೋಗಿತ್ತು ಅಷ್ಟೇ. ಆಮೇಲೆ ಇದು ಬಿದ್ದೋಯ್ತು. ಯಾರೂ ಕೇಳಲಿಲ್ಲ, ಯಾರೂ ಕೇಳೋಕೋಲಿಲ್ಲ. ಅದು ಹಂಗೆ ನಿಂತಿತ್ತು. ಈಗ ನಮ್ಮೂರನ್ನು ಇದು ರೋಡ್ ಮಾಡೋಕ್ಕೆ ಬಂದ್ರಲ್ಲ, ರೋಡ್ ಮಾಡೋಕ್ಕೆ ಬಂದಾಗ ತಡೆದು ಈಗ ಕಂಪ್ಲೇಂಟ್ ಮಾಡ್ತೀನಿ ಅಂತ ಎದುರಿಸಿದ್ಮೇಲೆ ಬಿಟ್ಟರು ಇಷ್ಟಾಗಲವ. ಅದ್ರ ದೇಶದಿಂದ ನಮಗೆ ನಾವು ಅಲ್ಲಿ ನೀರು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಬೋರ್ವೆಲಲ್ಲಿ ನೀರು ಎತ್ತರೂ ಬರ್ತಿರ್ಲಿಲ್ಲ. ಆ ಪರಿಸ್ಥಿತಿ ಇತ್ತು ದನಕರುಗಳಿಗೆ ನೀರು ಕುಡ್ಸೋಕೆ. ನೋಡ್ನಾರ್ದೆ ಬಂದು ಇಲಾಖೆಯವರು ನಮಗೆ ನೀರು ಮಾಡಿದ್ರೆ, ನಮ್ಮ ರಾಮಲಿಂಗೇಗೌಡರು PW ಇಂಜಿನಿಯರ್ ಆಗಿದ್ರು, ಅವರು ಎಲ್ಲ ಸೇರಿ ನೀರು ಮಾಡಿಕೊಟ್ರು. ನೀರು ಮಾಡಿಕೊಟ್ಟು 3 ದಿನ ಬರಲ್ಲ, ತಿರುಗಿ ಯಥಾಸ್ಥಿತಿ ಆಗೋಯ್ತು. ಈಗೇನಿಲ್ಲ, ಈಗ ಹೊಡೆದಾಕಿರೋದು ಸರ್ ಮಾಡಿ ನಮ್ಗೆ ನೀರು ಬಿಟ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇರೋದು. ಚಾಲ್ತಿಲಿಲ್ಲ ಈಗ. ಮೊದ್ಲಿತ್ತು, ಈಗಿಲ್ಲ. ಅಯ್ಯೋ, ಒಂದು 3 ತಿಂಗಳು ಓಡ್ತಾ ಇಲ್ವೋ ಅಷ್ಟೇ. ಅವರು ಬಿಲ್ 10 ಗಂಟೆ ಓಡಿಸಿದ್ರು ಅಷ್ಟೇ. ಆಮೇಲೆ ಅಲ್ಲೆಲ್ಲ ಕಿತ್ಕೊಬಿಟ್ಟು ಖಾಲಿ ಬಿದ್ದು 30 ವರ್ಷ ಏನಿ, 6 ತಿಂಗಳು ಓಡಲಿಲ್ಲ. 30 ವರ್ಷ ಆಗದೆ ಖಾಲಿ ಬಿದ್ದು. ಇದು 94-95 ಆದದ್ದು. ಈಗ ಮೊದಲೇ ಹೆಂಗ್ ಮಾಡ್ಕೊಟ್ಟು ನಮ್ಗೆ ನೀರು ತಲುಪಿಸ್ತಿದ್ರು ಹಂಗೆ ಮಾಡ್ಕೊಡಿ ಇಲಾಖೆಯವರು. ಈಗ ಯಾರು ಇದು ಮಾಡವ್ರೆ ಅಷ್ಟು ನಮ್ಗೆ ನಾಳೆಗೆ ತಿರ್ಗಾ ನೀರು ಒದಗಿಸ್ಕೊಡ್ಲಿ ನಮ್ಗೆ ಅಂತ. ಈ ರೋಡ್ ಸಲುವಾಗಿ ಹೊಡೆದಾಕಂದವ್ರು ಇವ್ರು ಹೊಡೆದಾಕಂದಿದ್ರು. ಇವ್ರು ಹೊಡೆದಾಕಂದಿರೋದು. ಯಾಕೆ ಹೊಡೆದವ್ರಿ ಅಂತ ನಮಗೆ ಗೊತ್ತಿಲ್ಲ. ಈಗ ನಮ್ಮಲ್ಲಿ ಏತ ನೀರಾವರಿ ಅಂತ ಮಾಡಿದ್ರು ಕಣಪ್ಪ, ಮರ್ಲಿಂಗನದೊಡ್ಡಿ ಏತ ನೀರಾವರಿ ಅಂತೇಳಿ. ಹಿಂದೆ ಎಸ್ ಎಂ ಕೃಷ್ಣವರು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿಲಿ ಎಲ್ಲ ಡ್ರೈ ಲ್ಯಾಂಡ್ ಎಲ್ಲ ಒಣಗೋಗಿದ್ದು, ದೊಡ್ಡ ಕಾಲುವೆಯಿಂದ 6.5 ಕಿಲೋಮೀಟ್ರ್ ನೀರು ಬರಬೇಕು ಅನ್ನೋ ಉದ್ದೇಶದಿಂದ ಈ ಭಾಗದಲ್ಲಿ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಎಲ್ಲ ಹಸಿರು ಕಾಣ್ತಲ್ಲ ಅಂದ್ಬಿಟ್ಟು ಅವರು ಅದೊಂದು ಏತ ನೀರಾವರಿ ಯೋಜನೆನ ಅನುಷ್ಠಾನ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಅದರಂತೆ 94-95ರಲ್ಲಿ 20 ಲಕ್ಷ ರೂಪಾಯಿಗೆ ಅಂದಾಜು ಪಟ್ಟಿನೂ ರೆಡಿ ಆಯಿತು. ಜಗನ್ನಾಥ್ ರೆಡ್ಡಿ ಅನ್ನೋ ಒಬ್ಬ ಕಾಂಟ್ರಾಕ್ಟ್ರು ಪ್ರೋಸೆಸ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. 45 HP 2 ಪಂಪನ್ನು ಇಟ್ಟರು.
ಮೋಟ್ರನ್ನ ಮತ್ತು ಟಿ ಸಿ ಬಿಲ್ಡಿಂಗು ಪೈಪ್ಲೈನ್ 600 ಮೀಟ್ರ್ ಪೈಪ್ಲೈನ್ ಮಾಡಿ ತೊಟ್ಟಿ ಎಲ್ಲ ನಿರ್ಮಾಣ ಮಾಡಿದರು. ಈ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿದ್ದ ಅದನ್ನು ಮರುಚಾಲ್ತಿ ಮಾಡಲಿಲ್ಲ, ಅದಕ್ಕೆ ನೀರು ಹರಿಸೋಕ್ಕೆ ಮಾಡಲಿಲ್ಲ, ಬಿದ್ದು ಹಾಳಾಗಿ ಹೋಯ್ತಾ ಇದೆ. ಈ ಕೇಶಿಪ್ ಅವರು ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕೇಳಿದೋ ಇದಕ್ಕೇನಾರ ಒಂದು ಆಲ್ಟ್ರೇಟ್ ಮಾಡಿ ಅಂತ, ನೀವು ರಸ್ತೆ ಮಾಡೋಕ್ಕೆ ಬಂದಿದ್ರಲ್ಲ ಅಂತ. ಅದಕ್ಕೆ ಅವರು ವರ್ಕ್ ಕಂಪ್ಲೀಷನ್ ಆಗದೇನೆ ನಾವು ಪರ್ಮಿಷನ್ ಲೆಟ್ರ್ ಇಲ್ದೇ ನಾವು ಮಾಡೋಕ್ಕೆ ಬರಲ್ಲ, ಅದು ಹೆಂಗಿರುತ್ತೆ ಹಂಗೆ ಇರುತ್ತೆ ಅಂದ್ಬಿಟ್ಟು ಏನಿದೆ ಅದನ್ನು ಮಾಡ್ಕೊಂಡು ಹೋದರು. ಆ ರಸ್ತೆ ಮಾಡಿರೋದು ಅವೈಜ್ಞಾನಿಕವಾಗಿ ಮಾಡಿರೋದು ನೀವು ಸ್ಥಳ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ಅನಂತರದಲ್ಲಿ ಏನಾಯಿತು, ಮತ್ತೆ ಹಿಂದೆ JEE ರಸ್ತೆಗಳಿಗೆ ಬಂದಾಗ ನಾವು ಹೇಳಿದ್ವಿ, ನೀವು ಏನಾರ ಮಾಡೋಕ್ಕೆ ತಾಕತ್ತಿದ್ರೆ ಮಾಡಿ, ಇಲ್ವಾ ಯಾರ ತಾಕತ್ತಾಗಿರೋ ಅಧಿಕಾರಿ ಬರ್ತಾನೆ ಅವಾಗ ಮಾಡ್ತಾನೆ, ನೀವು ಯಾಕೆ ಬಾಳ್ಗೆಡಿಸ್ಬೇಡಿ. ಜನಕ್ಕೆ 500 ರಿಂದ 600 ಎಕರೆ ನೀರಾವರಿಗೆ ಅನುಕೂಲ ಆಯ್ತದೆ ಅಂತ ಮಾಡಿರುವಂಥದ್ದು, ನಿಮ್ಮ ಕೈಲಾದ್ರೂ ಮಾಡಿಲ್ಲ ಬಿಡಿ ಅಂದ್ಬಿಟ್ಟು ಹೇಳ್ದು. ಹಂಗಾಗಿ ಸುಮ್ಮನಾಗಿದ್ರು. ಈಗ ಏಕಾಏಕಿ ಏನು ಮಾಡೋರೆ, ಮೊನ್ನೆ ಶನಿವಾರ ದಿನ ಡೆಮಾಲಿಷ್ ಮಾಡೋರು ಅದನ್ನ, ತೊಟ್ಟಿನ ಪೈಪ್ ಎಲ್ಲ ತೆಗೆದವ್ರೆ. ನಾನು ನಿನ್ನೆ NSP ಹೋಗ್ಲಾಗ ನೋಡಿದಾಗ ಹೊಡೆತಿರೋದು ಗೊತ್ತಾಯಿತು. ತಕ್ಷಣ ಅವನ್ನ ಸ್ಟಾಪ್ ಮಾಡಿಸಿ AW ಅವ್ರು ಫೋನ್ ಮಾಡಿದಾಗ ನನಗೆ ಮಾಹಿತಿ ಇಲ್ಲ ಅಂತ AW ಅವ್ರು ಹೇಳ್ತಾರೆ, ನೀರಾವರಿ AW ಅವರು. ಆಮೇಲೆ ನಿಮಗೆ ಮಾಹಿತಿ ಇಲ್ಲ ಅಂತಂದಮೇಲೆ ಯಾರು ಸರ್ ಮಾಡ್ತಾ ಇರೋದು ಹಂಗೆ ಹಿಂಗೆ ಅಂತ ಕೇಳಿದ್ದಕ್ಕೆ ಅವರು ಸ್ಟಾಪ್ ಮಾಡಿಕೊಂಡು ತುಂಬ್ಕೊಂಡು ಹೊಂಟೋಗ್ಬಿಟ್ಟು ಅವನ ಮಿಷಿನರಿ ಎಲ್ಲ. ಜೊತೆಗೆ 10 ನಿಮಿಷ ಬಿಟ್ಟು ಮತ್ತೆ AW ಅವ್ರು ಫೋನ್ ಮಾಡ್ತಾರೆ, ಅದು PW ಅವ್ರು ಮಾಡಿರೋದಂತೆ, ನೀವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂದರೆ PW ಅವ್ರು ನಿಮ್ಮ ಅನುಮತಿ ಇಲ್ಲದೆ ಹೆಂಗೆ ಹೊಡಿತೀರಿ ಅಂತ ಕೇಳಿದ್ರೆ, ನಮ್ಮ EE ಅವರು 6 ತಿಂಗಳಿಂದ ಪ್ರೊಸೆಸ್ ಆಗಿ ಅವ್ರು ಹೇಳಿದಾರಂತೆ. ಹೇಳಿದರೆ ನಿಮ್ಗೆ ಅನುಮತಿ ಇದ್ದರೆ ಕೊಡಿ ಅಂತ ಕೇಳಿದೆ, ಆಯಿತು ಕೊಡ್ತೀನಿ ಅಂತಂದ್ರೆ. ಇವಾಗ ಬಂದು ಕೇಳಿದ್ರೆ ಯಾವ ಅನುಮತಿನೂ ಇಲ್ಲ, ಅದ್ರ ಬಗ್ಗೆ ದ್ವಂದ್ವವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆ ಕಾರಣಕ್ಕೆ ನಾವು ಹೇಳಿದ್ದೀವಿ, ಯಥಾಸ್ಥಿತಿ ಏನಿದೆ ಅದನ್ನು ಮಾಡಿ, ಹಳೆದೇನಿತ್ತು ಅದನ್ನು ಮರುಚಾಲ್ತಿ ಕೊಟ್ಟು ನೀರಾವರಿಗೆ ಅನುಕೂಲ ಆಗುವಂಥ ಕೆಲಸನ ಮಾಡಿ ಅಂತೇಳ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಒಟ್ಟಾಗಿ ಒಂದು ಮನವಿ ಕೊಟ್ಟಿದ್ದೀವಿ. 20 ಲಕ್ಷ ರೂಪಾಯಿ, 94-95ರಲ್ಲಿ ಅಂದಾಜು ಮೊತ್ತ 20 ಲಕ್ಷ ರೂಪಾಯಿ. ಜೊತೆಗೆ ಎಷ್ಟು ಎಕರೆಗೆ ನೀರು ಅನುಕೂಲ ಆಯ್ತದೆ ಅಂತ ಇವ್ರ ಇಲಾಖೆಯಲ್ಲಿ ಎಸ್ಟಿಮೇಟ್ ಮಾಡೋರಲ್ಲ, ಅದ್ರ ಕಾಪಿಲಿ ಅವ್ರ ಹತ್ರನೇ ಇದೆ. 500 ರಿಂದ 600 ಎಕರೆಗೆ ನೀರು ಅನುಕೂಲ ಆಯ್ತದೆ ಅಂತ. 500 ರಿಂದ 600 ಎಕರೆ ನೀರು ಅನುಕೂಲ ಆಗೋದನ್ನ ಇದು ಮಾಡ್ದೇ ಸರ್ಕಾರ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟರು ಅದ್ರ ಬಗ್ಗೆ ಗಮನನೇ ಇಲ್ಲ. ನಾಲೆ ಮೇಲೆ ಒಂದಿನ ತಿರುಗ ನೋಡಲ್ಲ. ರೈತರಿಗೆ ತೊಂದರೆ ಕೊಡಬೇಕು, ಇಲ್ಲಿ ಸಂಬಳ ತಗೊಂಡು ಆಫೀಸಲ್ಲಿ ಬಂದು ನೆಟ್ಟು ಮನೆ ಕಡೆ ಹೋಗೋದು ಮಾಡ್ತಾ ಇದ್ದಾರೆ ಹೊರತು ರೈತರಿಗೆ ಅನುಕೂಲ ಆಗುವಂಥ ಕೆಲಸನ ಒಂದೂ ಮಾಡ್ತಿಲ್ಲ. ಈ ಕೂಡಲೇ ಎಚ್ಚೆತ್ಕೊಂಡು ಈಗಾಗಿರುವಂಥ ಅನಾಹುತಗಳನ್ನ ಸರಿ ಮಾಡಿ ಅಂತ ನಾವು ಕೇಳ್ತಿದ್ದೀವಿ.